आज फ्रीडम पार्क बेंगलुरु में एहतजाज किया गया। राज्य के हर जिले में भाजपा नेता जोर शोर से विरोध कर रहे हैं। बीदर में भी दलित नेताओं के समर्थन पर विरोध किया गया। अनुसूचित धन के दुरुपयोग विरोधी राज्य कांग्रेस सरकार के खिलाफ एक विशाल विरोध प्रदर्शन के लिए समर्थन। प्रदेश अध्यक्ष श्री विजेंद्र येदियुरप्पा, विपक्ष के नेता श्री आर अशोक, विधान परिषद के विपक्ष के नेता श्री चलावदी नारायण स्वामी और विभिन्न दलित संगठनों के नेता मुख्यमंत्री सिद्धारमैया की साजिश के खिलाफ राज्य भर में जनता का आक्रोश, जो अनुसूचित समुदाय को मुख्यधारा में आने से व्यवस्थित रूप से रोक रहा है। अनुसूचित समुदाय के विकास के लिए लागू SC/ST/TSP योजना अनुदान का दुरुपयोग करने वाली राज्य कांग्रेस सरकार के खिलाफ भाजपा द्वारा विशाल विरोध प्रदर्शन। ಜನಕ್ಕೆ ಇವತ್ತು ಅರ್ಥ ಆಗ್ತಾ ಇದೆ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ದಲಿತರ ಅಭಿವೃದ್ಧಿಗಳನ್ನು ಬಿಡುಗಡೆ ಮಾಡ್ತಾ ಇಲ್ಲ, ಶಿಕ್ಷಣಕ್ಕೆ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ, ಹಾಸ್ಟೆಲ್ಗಳನ್ನು ಕಟ್ಟಲಿಕ್ಕೆ ನಿಗಮಗಳ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಇದಲ್ಲದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ 6 ನಿಗಮಗಳು ಮತ್ತು 2 ಆಯೋಗಗಳಿಗೆ ಇಟ್ಟಿರಬೇಕಾಗಿದ್ದಂತ ದುಡ್ಡನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಹೇಳಿದ್ರೆ ಬಹಳ ಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾರೆ. ದಿನೇಶ್ ಗುಂಡೂರಾವ್ ದುಡ್ಡನ್ನು ಬಳಸ್ಕೊಂಡ್ರೆ ತಪ್ಪೇನು ಅಂತ ಕೇಳ್ತಾರೆ. ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ಗಿರೋ ದುಡ್ಡನ್ನ ಗ್ಯಾರಂಟಿಗಳು ಉಪಯೋಗಿಸಿಕೊಂಡ್ರೆ ಸುಮ್ಮನಿರ್ತೀರಾ? ದಿನೇಶ್ ಗುಂಡೂರಾವ್ ಅವರೇ, ಇವತ್ತು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ನಿರಂತರವಾಗಿ ಶೋಷಣೆ, ಸಾವುಗಳು, ಅತ್ಯಾಚಾರ ಮತ್ತು ದಲಿತರ ಮೇಲೆ ದೌರ್ಜನ್ಯ, ಶೂಟೌಟ್ ಪ್ರಕರಣಗಳು ನಡೀತವೆ. ಯಾವುದೇ ಮಂತ್ರಿಗೆ ತನ್ನ ಇಲಾಖೆ ಮೇಲೆ ಜವಾಬ್ದಾರಿ ಇಲ್ಲ. ಇವತ್ತು ಹಾಡು ಹಗಲಿನಲ್ಲಿ ಬಿದರ್ನಲ್ಲಿ ಶೂಟೌಟ್ ಮಾಡಿ ದುಡ್ಡನ್ನು ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಪ್ರಿಯಾಂಕಾ ಖರ್ಗೆ, ನೀವು ದನ ಕಾಯ್ತಾ ಇದ್ದೀರಾ, ಕತ್ತೆ ಕಾಯ್ತಾ ಇದ್ದೀರಾ? ಪ್ರಿಯಾಂಕಾ ಖರ್ಗೆ ಅವರೇ, ಯಾಕೆ ಇದುವರೆಗೂ ಅವ್ರನ್ನ ಬಂಧಿಸಿಲ್ಲ? ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ? ಏನ್ ಕ್ರಮ ತಗೊಂಡಿದ್ರೆ SP ಅವ್ರ ಮೇಲೆ? ಇವತ್ತು ಯಾವುದೇ ಮಂತ್ರಿಗಳಿಗೆ ಜವಾಬ್ದಾರಿ ಇಲ್ಲ. ತನ್ನ ಇಲಾಖೆ ದುಡ್ಡನ್ನು ಬೇರೆ ಇಲಾಖೆಗೆ ವರ್ಗಾವಣೆಯನ್ನು ಮಾಡಿ ಲೂಟಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯಾವುದೂ ಕೇಳ್ತಾರ, ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರೆ. ನಾವು ಗ್ಯಾರಂಟಿಗಳನ್ನು ಉಪಯೋಗಿಸಿಕೊಂಡು ದುಡ್ಡೇನು ಅಂತ ಕೇಳ್ತಾ ಇದ್ದಾರೆ. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2018 ಡಿಸೆಂಬರ್ ತಿಂಗಳಲ್ಲಿ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಜಾರಿಗೆ ತಂದ್ರು. ಅವತ್ತಿನಿಂದ ಇವತ್ತಿನವರೆಗೆ ಲಕ್ಷಾಂತರ ಕೋಟಿ ಹಣವನ್ನು ರೈತರಿಗೆ ಕೊಡ್ತಾ ಇದ್ದಾರೆ. ಅದೇ ಯಾವುದೇ ದುಡ್ಡನ್ನು ಕಡಿತ ಮಾಡಿ ಮತ್ತೊಂದು ಯೋಜನೆಗಿದ್ದಂತ ದುಡ್ಡನ್ನು ಕಡಿತ ಮಾಡಿ ಇದಕ್ಕೆ ಹಣವನ್ನು ಬಿಡುಗಡೆ ಮಾಡಿಲ್ಲ. ಸಿದ್ದರಾಮಯ್ಯನವರೇ, ನೀವು ಹೋರಾಟ ಮಾಡ್ತಾರೆ ಡೆಲ್ಲಿಗೆ ಹೋಗಿ, ನಮ್ಮ ತೆರಿಗೆ ನಮ್ಮ ಹಕ್ಕು. DK ಶಿವಕುಮಾರ್ ಅವರು ಮಾಡ್ತಾರೆ, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ. ಅದೇ ರೀತಿ ದಲಿತರ ಹಣ ದಲಿತರ ಹಕ್ಕಲ್ಲ. ಸಿದ್ದರಾಮಯ್ಯನವರೇ, ದಲಿತರಿಗೆ ಮೀಸಲಿಟ್ಟಂತ ಹಣವನ್ನ ನೀವ್ಯಾಕೆ ಲೂಟಿ ಹೊಡೆದಿದ್ದೀರಾ? ಗಂಗಾ ಕಲ್ಯಾಣ ಯೋಜನೆ ಇವತ್ತು ಸ್ಥಗಿತವಾಗಿ ನಿಂತಿದೆ. ಒಬ್ಬ ಬಡವ ಬೋರ್ವೆಲ್ ಕನೆಕ್ಷನ್ ತೆಗೆದುಕೋಬೇಕಾದ್ರೆ 3 ಲಕ್ಷ ಹಣವನ್ನು ದುಡ್ಡು ಕಟ್ಟಬೇಕಾಗಿದೆ. ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಂತ 4 ಡ್ರಾಪ್ 4 ಕ್ರಾಪ್ ಸ್ಕೀಮ್ಗೆ ಮ್ಯಾಚಿಂಗ್ ಕಾಂಟ್ರಿಬ್ಯೂಷನ್ ಹಣವನ್ನು ಕೊಡ್ತಾ ಇಲ್ಲ. ಇವತ್ತು ಮಾತೆತ್ತರ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾತಾಡ್ತೀರಾ? ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನ ಗ್ಯಾರಂಟಿಗಳಿಗೆ ಉಪಯೋಗಿಸಿಕೊಂಡು ಚುನಾವಣೆಯಲ್ಲಿ ಗೆದ್ದು ಬಂದು ಇವತ್ತು ಆ ಸಮಾಜಕ್ಕೆ ದ್ರೋಹವನ್ನು ಬಗ್ಗಿದ್ದೀರಾ. ಮಾದೇವಪ್ಪನವರೇ, ಕಳೆದ ವರ್ಷ ನೀವೆಲ್ಲ ಸಂವಿಧಾನ ಓದಿ ಕಾರ್ಯಕ್ರಮ ಮಾಡಿದ್ವಿ. ನಾವೆಲ್ಲ ಸಂವಿಧಾನ ಓದಿದ್ವಿ. ಸಂವಿಧಾನದ ಆಶಯದ ಮೇಲೆ ಆ ಒಂದು ಸಮಾಜಕ್ಕಿದ್ದಂತ ದುಡ್ಡನ್ನ ಬೇರೆ ಉಪಯೋಗಿಸ್ಕೊಂಡ್ರ ಈ ಸಂವಿಧಾನಕ್ಕೆ ಗೌರವನ ಕೊಡ್ತಾ ಇದ್ದಾರೆ. ಮಾದೇವಪ್ಪನವರೇ, ಉತ್ತರ ಕೊಡಿದಕ್ಕೆ ಇವತ್ತು ಅಧಿವೇಶನ ಪ್ರಾರಂಭ ಆಗಿದೆ. ಅಧಿವೇಶನ ಉತ್ತರ ಕೊಡಬೇಕು. 25,000 ಕೋಟಿ ಹಣವನ್ನ ಯಾವ ರೀತಿ ನೀವು ಬೇರೆ ಯೋಜನೆಗಳು ಉಪಯೋಗಿಸ್ಕೊಂಡ್ರೆ? ಬೇರೆ ಯೋಜನೆ ಉಪಯೋಗಿಸ್ಕೊಳ್ಳೋದಕ್ಕೆ ನೀವು ಬೇರೆ ಮಾರ್ಗ ಇದೆ, ಹಣವನ್ನ ಕೊಡಿ. ಆದ್ರೆ ಮತ್ತೊಂದಕ್ಕೆ ನಿಗದಿಯಾಗಿರ್ತಕ್ಕಂಥ ಹಣವನ್ನ ಆ ದುಡ್ಡನ್ನ ಎತ್ಕೊಂಡು ಇನ್ನೊಬ್ಬರಿಗೆ ಕೊಡುವಂತದಲ್ಲ. ಸಿದ್ದರಾಮಯ್ಯನವರೇ, ಇವತ್ತು ಜನ ನಿಮ್ಗೆ ಈಗಾಗಲೇ ಪಾರ್ಲಿಮೆಂಟ್ ಅಲ್ಲಿ 136 ಸೀಟ್ ತೆಗೆದುಕೊಂಡಂತ ಕ್ಷೇತ್ರದಲ್ಲಿ ಸುಮಾರು 100 ಕ್ಷೇತ್ರಕ್ಕೆ ಹೆಚ್ಚು ಜನ ಇವತ್ತು ಬಿಜೆಪಿ ಪರವಾಗಿ ಮತವನ್ನು ನೀಡಿದ್ದಾರೆ. ಮುಂದೆ ನಿಮಗೆ ಇದೆ ದೊಡ್ಡ ಮಾರಿ ಹಬ್ಬ ಇದೆ. ಈ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನ್ ಬುದ್ಧಿ ಕಲಿಸ್ತಾರೆ ಅನ್ನತಕ್ಕಂಥ ಒಂದು ಎಚ್ಚರಿಕೆಯ ಮಾತನ್ನ ಆಡಿ ಇವತ್ತು ಈ ಸಮಾಜಕ್ಕೆ ಇಟ್ಟಂತ ದುಡ್ಡನ್ನ ಮುಂದಿನ ಬರ್ತಕ್ಕಂಥ ಬಜೆಟ್ ನಲ್ಲಿ ಕಳೆದ 2 ವರ್ಷಗಳಲ್ಲಿ ಉಪಯೋಗಿಸಿಕೊಂಡಿರ್ತಕ್ಕಂಥ 25,000 ಕೋಟಿ ಹಣವನ್ನ ಅವರಿಗೆ ಕೊಟ್ಟು ಈ ವರ್ಷದಲ್ಲಿ ಕೊಡ್ತಾ ಇರ್ತಕ್ಕಂಥ ಹಣವನ್ನು ಪ್ರತ್ಯೇಕವಾಗಿ ಕೊಟ್ಟು ಆ ಸಮಾಜಕ್ಕೆ ದಲಿತ ಕೇರಿಗಳ ಅಭಿವೃದ್ಧಿಗೆ, ಶಿಕ್ಷಣಕ್ಕೆ, ಹಾಸ್ಟೆಲ್ಗಳ ನಿರ್ಮಾಣಕ್ಕೆ, ಗಂಗಾ ಕಲ್ಯಾಣ ಯೋಜನೆಗೆ ನೀವು ಹಣವನ್ನು ಕೊಡಬೇಕು ಅನ್ನತಕ್ಕಂಥ ಒಂದು ಒತ್ತಾಯವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲೆಯಲ್ಲಿ ಹೋರಾಟ ಮಾಡುವ